ಸ್ನೇಹಿತರೆ ನಮಸ್ಕಾರ. GPST 2025 ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಾವು ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇನ್ನು ಮುಂದೆ 2 ಅಥವಾ 2.5 ತಿಂಗಳಲ್ಲೇ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಸ್ಪೆಷಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಡೆಫಿನೆಟ್ಲಿ ಕನ್ಫರ್ಮ್ ಆಗುತ್ತೆ. ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ಕೊಟ್ಟಿರೋದ್ರಿಂದ ನಾವು ಈಗಿನಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಒಳಿತಾಗುತ್ತೆ. ಸೊ ಇಂದಿನಿಂದ ನಾವು ಒಂದು ಆನ್ಸರ್ ರೈಟಿಂಗ್ ಕ್ಲಾಸಸ್ ಪ್ಲಸ್ ಅಬ್ಜೆಕ್ಟಿವ್ ಟೈಪ್ ಕ್ಲಾಸಸ್ ಎರಡನ್ನೂ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ನಾವು ಇವತ್ತು ಅಬ್ಜೆಕ್ಟಿವ್ ಟೈಪ್ ಕ್ಲಾಸಸ್ಸಲ್ಲಿ ಒಂದು 5 ಕ್ವಶನ್ಸ್ ಮಾತ್ರ ನಾವು ಪಿಕ್ ಮಾಡ್ಕೊಂಡಿರೋದು. 9th ಕ್ಲಾಸ್ ಬುಕ್ಕಲ್ಲಿ ಒಂದು ಚಾಪ್ಟರ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ, ವಿಜಯನಗರ ಸಾಮ್ರಾಜ್ಯ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮುಂದಿನ ತರಗತಿಯಲ್ಲಿ ನಾವು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡ್ತೀನಿ. ಅದಾದ ನಂತರ ಆನ್ಸರ್ ರೈಟಿಂಗಲ್ಲೂ ಕೂಡ ಅದು ಸಪ್ರೇಟ್ ಸೆಷನಲ್ಲಿ ಅದನ್ನು ಹಾಕ್ತಾ ಹೋಗ್ತೀನಿ. ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೋ ಆ ಎಲ್ಲ ಚಾಪ್ಟರ್ಸ್ನ ನಾವು ವಿತಿನ್ 1 ಮಂತ್ ಒಳಗೆ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀನಿ. ಈಗ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನೇರವಾಗಿ ನಾವು ತರಗತಿ ಹೋಗೋಣ. ಈಗ 9ನೇ ತರಗತಿಯ ಮೊದಲನೇ ಪ್ರಶ್ನೆ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಏನಪ್ಪ ಅಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸುಸಭ್ಯ ಎನ್ನುವಂಥದ್ದು ಏನಾಗಿತ್ತು? ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸುಸಭ್ಯ ಅನ್ನೋದು ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಇಲ್ಲಿರೋ ಪ್ರಶ್ನೆ. ಆಪ್ಷನ್ ಎ ಕಂದಾಯ ಪದ್ಧತಿ, ಆಪ್ಷನ್ ಬಿ ಆಡಳಿತ ಘಟಕ, ಆಪ್ಷನ್ ಸಿ ರಾಜನ ರಕ್ಷಣಾ ಪಡೆ, ಆಪ್ಷನ್ ಡಿ ವ್ಯಾಪಾರಿ ಸಂಘ. ಈಗ ನಾವು ಇದನ್ನು ನೋಡೋದಾದರೆ ನೀವು ರೈಟ್ ಆನ್ಸರ್ ಗೆಸ್ ಮಾಡ್ಬೋದು. ಸ್ವಲ್ಪ ಗೊತ್ತಿಲ್ಲ ಅಂದರೂ ಕೂಡ ಈಗ ನಾನು ಅನಾಲಿಸಿಸ್ ಮಾಡಬೇಕಾದ್ರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ರಾಜನ ರಕ್ಷಣಾ ಪಡೆ. ಇಲ್ಲಿ ನಾವು ಒಂದೊಂದು ಆಪ್ಷನ್ನ ನಾವು ನೋಡೋದಾದರೆ, ಕಂದಾಯ ಪದ್ಧತಿಯನ್ನು ನಾವು ನೋಡೋದಾದರೆ, ಕಂದಾಯ ಪದ್ಧತಿ ಈ ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಹುಮುಖ್ಯ ಆದಾಯದ ಮೂಲವಾಗಿತ್ತು. ಅಲ್ಲಿ ಭೂ ಕಂದಾಯ ನಾವು ನೋಡ್ತಾ ಹೋಗ್ತೀವಿ. ಭೂ ಕಂದಾಯದಲ್ಲಿ ನಾವು ಭೂ ಹಿಡುವಳಿ ಪದ್ಧತಿಯನ್ನು ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಭಿನ್ನವಾಗಿ ವಿಂಗಡಣೆ ಮಾಡಿರೋದನ್ನ ನಾವು ನೋಡ್ಬೋದು. ಅದರಲ್ಲಿ ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಬಗೆಯ ಭೂ ಹಿಡುವಳಿ ಪದ್ಧತಿಯನ್ನು ಇವರು ಮಾಡಿದ್ರು. ಓಕೆ, ಇಲ್ಲಿ ಅತಿ ಹೆಚ್ಚು ಆದಾಯ ಎಲ್ಲಿಂದ ಬರ್ತಿತ್ತು? ನಮಗೆ ಭೂ ಹಿಡುವಳಿ ಅಂದರೆ ಭೂ ಕಂದಾಯದಿಂದ ಬರ್ತಾ ಹೋಗ್ತಿತ್ತು. 1/4 ಕಂದಾಯವನ್ನು ರೈತರು ರಾಜನಿಗೆ ಪಾವತಿಯನ್ನು ಮಾಡ್ತಾ ಇದ್ರು. ನೆಕ್ಸ್ಟ್ ಆಡಳಿತ ಘಟಕ. ಆಡಳಿತ ಘಟಕದಲ್ಲಿ ಕೂಡ ನಾವು 3 ನೋಡ್ತಾ ಹೋಗ್ತೀವಿ. ರಾಜ್ಯ ಇತ್ತು, ನಾಡು ಇತ್ತು, ಅದರ ಜೊತೆಗೆ ಗ್ರಾಮ ಅಂತೇಳಿ ನಾವು ಆಡಳಿತ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ವ್ಯಾಪಾರಿಗಳ ಸಂಘ. ಇಲ್ಲಿ ವ್ಯಾಪಾರಿಗಳ ಸಂಘ ಇರಲಿಲ್ಲ, ಬಟ್ ಸೊ ಇದು ಆಪ್ಷನ್ ಡಿ ನಾವು ನೇರವಾಗಿ ತೆಗೆದು ಬಿಸಾಕ್ಬೋದು. ಬಟ್ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು? ರಾಜನ ರಕ್ಷಣಾ ಪಡೆ ಅಂತೇಳಿ ಆಗುತ್ತೆ. ನೀವಿಲ್ಲಿ 9ನೇ ತರಗತಿ ಪುಸ್ತಕದಲ್ಲಿ ನೀವು ನೋಡ್ಬೋದು, ರಾಜನ ರಕ್ಷಣಾ ಪಡೆಗೆ ಸಂಬಂಧಪಟ್ಟಂಗೆ ಅಂದರೆ ವಿಜಯನಗರದ ಸೈನ್ಯದ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾ ಹೋಗ್ತಾರೆ ಯಾವೆಲ್ಲ ಸೈನ್ಯ ತುಕಡಿಗಳಿದ್ವು ಅಂದರೆ, ಮೊದಲನೇದಾಗಿ ಕಾಯಂ ತಂಡ ಇತ್ತು, ಅಂದರೆ ಸಾಮ್ರಾಜ್ಯದಲ್ಲಿ ಇರುವಂಥ ಒಂದು ಕಾಯಂ ಸೈನ್ಯ ಒಂದಿತ್ತು. ಇನ್ನು ಎರಡನೇದಾಗಿ ಸಾಮಂತರ ಸೈನ್ಯ, ಅಂದರೆ ಈ ವಿಜಯನಗರ ಸಾಮಂತರಾಗಿ ಯಾರೆಲ್ಲ ಅರಸರು ಇರ್ತಾರಲ್ಲ ಅವರ ಸಾಮಂತರ ಸೈನ್ಯ ಕೂಡ ಇತ್ತು. ಯಾವಾಗ ವಿಜಯನಗರಕ್ಕೆ ಅವಶ್ಯಕತೆ ಬೀಳುತ್ತೋ ಅಂದರೆ ಯುದ್ಧದ ಸಮಯದಲ್ಲಿ ಸಾಮಂತರು ಏನು ಮಾಡ್ತಾ ಇದ್ರು? ಅರಸನಿಗೆ ಸೈನಿಕ ಸಹಾಯವನ್ನ ಮಾಡ್ತಾ ಹೋಗ್ತಿದ್ರು. ಅದರ ಜೊತೆಗೆ ಸುಸಭ್ಯ ಅನ್ನೋದು ಕೂಡ ಒಂದು ವ್ಯವಸ್ಥೆ ಇತ್ತು. ಈ ಸುಸಭ್ಯ ಅನ್ನೋ ವ್ಯವಸ್ಥೆ ಕೆಲಸ ಏನಾಗಿತ್ತಪ್ಪ ಅಂದ್ರೆ ರಾಜನ ರಕ್ಷಣೆ ಮಾಡುವಂಥದ್ದಾಗಿತ್ತು. ಅಂದ್ರೆ ಅರಮನೆಯಲ್ಲಿ ಆಗಿರ್ಬೋದು ಅಥವಾ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಒಟ್ಟು ರಾಜನ ಅಂಗರಕ್ಷಕರಾಗಿ ಅವರು ಕಾಪಾಡ್ತಾ ಇದ್ರು. ಸೊ ಹಂಗಾಗಿ ಇದು ಅರ್ಥ, ಇದು ಸುಸಭ್ಯ ಪದದ ಅರ್ಥ ಏನಪ್ಪ ಅಂತಂದ್ರೆ, ವ್ಯವಸ್ಥೆಯ ಅರ್ಥ ಏನಂತಂದ್ರೆ ಇದು ಒಂದು ರಾಜನ ರಕ್ಷಣಾ ಪಡೆಯಾಗಿತ್ತು ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋದಾದ್ರೆ, ಗಂಗಾದೇವಿಯ ಮಧುರಾ ವಿಜಯ ಎಂಬ ಕೃತಿ ಯಾರ ದಿಗ್ವಿಜಯನ್ನ ತಿಳಿಸುತ್ತದೆ? ಗಂಗಾದೇವಿ ಅನ್ನೋರು ಒಂದು ಕೃತಿಯನ್ನು ಬರೀತಾರೆ, ಅದರ ಹೆಸರು ಮಧುರಾ ವಿಜಯ. ಈ ಕೃತಿ ಯಾರ ಒಂದು ದಿಗ್ವಿಜಯವನ್ನ ತಿಳಿಸ್ತಾ ಹೋಗುತ್ತಂತಂದ್ರೆ, ಆಪ್ಷನ್ ಎ ಬುಕ್ಕರಾಯ, ಆಪ್ಷನ್ ಬಿ 2ನೇ ಹರಿಹರ, ಆಪ್ಷನ್ ಸಿ ಕಂಪಣ, ಆಪ್ಷನ್ ಡಿ 2ನೇ ದೇವರಾಯ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಕಂಪಣ. ಅಂದ್ರೆ ಬುಕ್ಕರಾಯನ ಮಗ ಆಗಿರುವಂತಹ ಕಂಪಣ ಏನ್ ಮಾಡ್ತಾನೆ, ಬುಕ್ಕರಾಯನ ಆಳ್ವಿಕೆಯ ಕಾಲದಲ್ಲಿ ಮಧುರಾ ಮೇಲೆ ದಾಳಿ ಮಾಡ್ತಾನೆ. ಆ ಮಧುರೆಯಲ್ಲಿ ಆತನ ಒಂದು ಯುದ್ಧ ಕೌಶಲ್ಯವನ್ನ ಯಾರು ನೋಡ್ತಾರೆ? ಗಂಗಾದೇವಿ, ಅಂದ್ರೆ ಕಂಪಣನ ಹೆಂಡತಿ ಯಾರಾಗಿರ್ತಾರೆ? ಗಂಗಾದೇವಿ. ಆ ಗಂಗಾದೇವಿ ಆಕೆಯ ಮಧುರಾ ವಿಜಯಂ ಕೃತಿಯಲ್ಲಿ ಈ ಕಂಪಣನ ಶೌರ್ಯವನ್ನ ವಿವರಿಸ್ತಾ ಹೋಗ್ತಾಳೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದಾಂಕಿತ ಅರಸ ಯಾರು? ಅಂದ್ರೆ ನಮ್ಮ ಈ ಸಂಗಮ ವಂಶದಲ್ಲಿ ಏನ್ ಬರುತ್ತಂದ್ರೆ ಅರಸರುಗಳು ಬರ್ತಾರಲ್ಲ, ಆ ಅರಸರಲ್ಲಿ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಅಂತೇಳಿ ಒಬ್ಬ ಅರಸನಿಗೆ ಬಿರುದಿತ್ತು. ಆ ಅರಸ ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ಬುಕ್ಕರಾಯ, ಆಪ್ಷನ್ ಸಿ ಕಂಪಣ, ಆಪ್ಷನ್ ಡಿ ಕೃಷ್ಣದೇವರಾಯ.
ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹರಿಹರ. ಯಾಕೆ ಹರಿಹರನಿಗೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಅಂತ ಹೇಳಿ ಕರೀತಾರೆ ಅಂತಂದ್ರೆ, ಈ ಹರಿಹರನ ಕಾಲದಲ್ಲಿ ಏನಾಗುತ್ತಪ್ಪ ಅಂದ್ರೆ ವೇದಗಳ ಮೇಲೆ ಭಾಷ್ಯ ಲೇಖನವನ್ನ ಪೂರ್ಣಗೊಳಿಸಲಾಗುತ್ತೆ. ಅಂದ್ರೆ ವೇದಗಳಿದ್ದಾವಲ್ಲ ಅವುಗಳ ಮೇಲೆ ಭಾಷ್ಯ ಲೇಖನ ಬರೀತಾರೆ. ಏನು ಭಾಷ್ಯ ಲೇಖನ ಅಂತಂದ್ರೆ ವಿಮರ್ಶೆಯನ್ನ ಬರೀತಾರೆ. ಅಂದ್ರೆ ಈ ಹಿಂದಿನಿಂದಲೂ ವಿಮರ್ಶೆಯನ್ನ ಆರಂಭ ಮಾಡ್ಕೊಂಡ್ ಬಂದಿರ್ತಾರೆ. ಹರಿಹರನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಅವುಗಳನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಲಾಗುತ್ತೆ. ಸೊ ಹಾಗಾಗಿ ಹರಿಹರನಿಗೆ ಏನಂತ ಕರೀತಾರೆ, ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದನ್ನ ನೀಡಲಾಗುತ್ತೆ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ, ಬುಕ್ಕನು ಜೈನರು ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನ ಬಗೆಹರಿಸಿದ ಕುರಿತು ತಿಳಿಸುವ ಶಾಸನ ಯಾವುದು? ಅಂದ್ರೆ ಬುಕ್ಕನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದ್ರೆ ಜೈನರು ಮತ್ತು ವೈಷ್ಣವರ ನಡುವೆ ಧಾರ್ಮಿಕ ಕಲಹ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಬುಕ್ಕ ಏನ್ ಮಾಡ್ತಾನೆ ಅಂತಂದ್ರೆ ಸರ್ವಮತ ಸಮನ್ವಯ ನೀತಿಯನ್ನ ಎತ್ತಿ ಹಿಡಿತಾನೆ. ಅಂದ್ರೆ ಯಾವ ಧರ್ಮನೂ ಶ್ರೇಷ್ಠವಲ್ಲ, ಯಾವ ಧರ್ಮನೂ ಕೀಳಲ್ಲ ಅನ್ನೋ ಒಂದು ತತ್ವವನ್ನು, ಅಂದ್ರೆ ಸರ್ವಧರ್ಮ ಸಮನ್ವಯತ ನೀತಿಯನ್ನ ಎತ್ತಿ ಹಿಡಿತಾನೆ. ಈತನ ಒಂದು ಧಾರ್ಮಿಕ ಸಹಿಷ್ಣುತೆಯನ್ನ ಕುರಿತಂತೆ ಯಾವ ಶಾಸನ ತಿಳಿಸುತ್ತದೆ ಅಂತೇಳಿ ಇಲ್ಲಿನ ಪ್ರಶ್ನೆ. ಆಪ್ಷನ್ ಎ ಹಂಪಿಯ ಶಾಸನ, ಆಪ್ಷನ್ ಬಿ ಶೃಂಗೇರಿ ಶಾಸನ, ಆಪ್ಷನ್ ಸಿ ಮಸ್ಕಿ ಶಾಸನ, ಆಪ್ಷನ್ ಡಿ ಶ್ರವಣ ಬೆಳಗೋಳ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಶ್ರವಣ ಬೆಳಗೋಳ ಶಾಸನ ಅಂತೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಹಾಗೂ ಇಂದಿನ ಈ ವಿಡಿಯೋದ ಕೊನೆಯ ಪ್ರಶ್ನೆ, ಚೀನಾ ದೇಶದ ಮಿಂಗ್ ಸಾಮ್ರಾಟನ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳುಹಿಸಿದ ಅರಸ ಯಾರು? ಅಂದ್ರೆ ಹಿಂದಿನ ಕಾಲದ ಅರಸರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೇರೆ ಅಂದ್ರೆ ವಿದೇಶಗಳೊಂದಿಗೆ ಕೂಡ ಸಂಬಂಧವನ್ನ ಹೊಂದಿದ್ರು ಅನ್ಲಿಕ್ಕೆ ಇದೊಂದು ಪ್ರಶ್ನೆ ಪೂರಕ ಆಗುತ್ತೆ. ಅದರ ಜೊತೆಗೆ ಕೃಷ್ಣದೇವರಾಯನ ಕಾಲದಲ್ಲಿ ಕೂಡ ಪೋರ್ಚುಗೀಸರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ತರ ಕೃಷ್ಣದೇವರಾಯನಿಗಿಂತ ಹಿಂದಿನಿಂದಲೂ ಕೂಡ ಬೇರೆ ದೇಶಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರೋದಕ್ಕೆ ಈ ಒಂದು ಪ್ರಶ್ನೆ ನೋಡೋದಾದ್ರೆ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ 2ನೇ ದೇವರಾಯ, ಆಪ್ಷನ್ ಡಿ ಬುಕ್ಕರಾಯ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬುಕ್ಕರಾಯ. ಬುಕ್ಕರಾಯ ಏನ್ ಮಾಡ್ತಾನೆ, ಚೀನಾ ದೇಶದಲ್ಲಿ ಮಿಂಗ್ ಸಾಮ್ರಾಟ, ಮಿಂಗ್ ಅನ್ನೋದು ಒಂದು ವಂಶಸ್ಥರು, ಆ ವಂಶಸ್ಥರ ಆ ಸಾಮ್ರಾಜ್ಯಕ್ಕೆ ಏನ್ ಮಾಡ್ತಾನೆ, ಒಬ್ಬ ರಾಯಭಾರಿಯನ್ನ ಕಳಿಸ್ಕೊಡ್ತಾನೆ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ಈಗ ನಾವು ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಒಂದೆರಡು ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರೋದು 1336ರಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ, ದಕ್ಷಿಣ ದಡದ ಮೇಲೆ ಸ್ಥಾಪನೆ ಆಗುತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯವನ್ನ 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಅದರಲ್ಲಿ ಮೊದಲನೇದು ಸಂಗಮ, 2ನೇದು ಸಾಳುವ, 3ನೇದು ತುಳುವ, 4ನೇದು ಅರವೀಡು ವಂಶ ಇಲ್ಲಿ ಆಳ್ವಿಕೆ ಮಾಡ್ತಾ ಹೋಗುತ್ತೆ. ಈಗ ನಾವು ಸಂಗಮ ವಂಶದ ಒಂದಿಷ್ಟು ಅಂಶಗಳನ್ನ ನಾವು ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಮುಂದೆ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.